ನೋಡಿ, ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತಹ 5 ತೀರ್ಮಾನಗಳು, ಪಂಚ ತೀರ್ಮಾನಗಳು. ಇದನ್ನ ಪಂಚ ತೀರ್ಮಾನ ಅಂತ ಬೇಕಾದ್ರೂ ಹೇಳಿ, ಯಾಕಂದ್ರೆ ನೀವೆಲ್ಲ ಕಾಯ್ತಾ ಇದ್ರಿ ಈ ತೀರ್ಮಾನ ಯಾವಾಗ ಆಗುತ್ತೆ. ಬಹಳಷ್ಟು ಸಮಯದಿಂದ ಕೇಳ್ತಾ ಇದ್ರಿ ಕೂಡ, ಯಾಕಂದ್ರೆ ಕಳೆದ 2 ವರ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ನೀವು ಗಮನಿಸಿದ್ದೀರಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿದ್ದಾರೆ, ನಾಳೆ ದೆಹಲಿಯಲ್ಲಿ ಇರ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಸಭೆ ಇದೆ. ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿ ಆಗುವ ಸಾಧ್ಯತೆ ಇದೆ. ಈ ಎಲ್ಲ ಸಾಧ್ಯತೆಗಳು 5 ತೀರ್ಮಾನಗಳ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ. ಯಾವ್ಯಾವು ಆ 5 ತೀರ್ಮಾನ ನೋಡಿ. ನಾ ಹೇಳಿದೆ, ನೀವು ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇದ್ರಿ ಯಾವಾಗ ಈ ನಿರ್ಧಾರ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡುವಂತಹ ತೀರ್ಮಾನಗಳು ಇವು. ಯಾವ್ಯಾವು? ಎಸ್, ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹುಶಃ ಕಾಂಗ್ರೆಸ್ನ ಬೆಳವಣಿಗೆಗಳು ದಿನಕ್ಕೊಂದು ಬದಲಾವಣೆ, ದಿನಕ್ಕೊಂದು ಹೇಳಿಕೆ, ಹೇಳಿಕೆಯಲ್ಲಿ ಬದಲಾವಣೆ, ಯೂ ಟರ್ನ್, ಇದೆಲ್ಲದರ ನಡುವೆ ಏನೋ ಒಂದಷ್ಟು ನಡೀತಾ ಇದೆ. ಅಲ್ಲಿ ಆಂತರಿಕವಾದ ಗುದ್ದಾಟ ಇದೆ, ಬಹಿರಂಗ ಕೆಲವು ಆಗ್ತಾ ಇದೆ ಅಷ್ಟೇ. ಇನ್ನೆಲ್ಲ ತೆರೆಯ ಹಿಂದೆಯೇ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಫೈನಲ್ ಡಿಸಿಷನ್ ಯಾವಾಗ ಪ್ರಶ್ನೆ ಇತ್ತು. ನೋಡಿ, ಸುಮಾರು 1-1.5 ತಿಂಗಳ ಹಿಂದೆಯೇ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಬೇಕಿತ್ತು. ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೋಗಬೇಕಾಗಿತ್ತು, ಒಂದಷ್ಟು ತೀರ್ಮಾನಗಳನ್ನ ಮಾಡುವ ಹಿನ್ನೆಲೆಯಲ್ಲಿ. ಆದರೆ ಸಿದ್ದರಾಮಯ್ಯನವರು ಕಾಲಿಗೆ ಪೆಟ್ಟು ಮಾಡಿಕೊಂಡು ಅವರು ಓಡಾಡದಂತಹ ಪರಿಸ್ಥಿತಿ ಇದ್ರು, ಮತ್ತು ಬಜೆಟ್ ಬಂತು, ಅವ್ರು ಹೋಗಲಿಲ್ಲ. ಆದರೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಹೈಕಮಾಂಡ್ ನಾಯಕರ ಜೊತೆ ಸ್ವತಃ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆ ನಡೆಸುವವರಿದ್ದಾರೆ. ಯಾವ್ಯಾವುದು ಆ 5 ತೀರ್ಮಾನಗಳು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ನಂಬರ್ 1 ಬಹಳ ಮುಖ್ಯವಾಗಿರುವಂಥದ್ದು, KPCC ಅಧ್ಯಕ್ಷರು ಯಾರಾಗ್ತಾರೆ. ಈಗ ಡಿ ಕೆ ಶಿವಕುಮಾರ್ ಆಲ್ಮೋಸ್ಟ್ ಒಪ್ಕೊಂಡಿದ್ದಾರೆ, ತಾನು ಅಧ್ಯಕ್ಷ ಪಟ್ಟವನ್ನ ಬಿಟ್ಟು ಕೊಡ್ತೇನೆ ಅಂತ ಅವರು ಸಮ್ಮತಿಸಿದ್ದಾರೆ. ಆದರೆ ಆ ಸ್ಥಾನಕ್ಕೆ ಬರುವವರು ಯಾರು? ಡಿ ಕೆ ಶಿವಕುಮಾರ್ ಅವರು ಯಾವಾಗ ಬಿಟ್ಟುಕೊಡ್ತಾರೆ ಅಂದರೆ ಮೇ ತಿಂಗಳಲ್ಲಿ, ಮುಂದಿನ ತಿಂಗಳು ಕಾಂಗ್ರೆಸ್ನ 100 ಕಟ್ಟಡಗಳು, ಕಚೇರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಈಗಾಗಲೇ ಆಹ್ವಾನಿಸಿದರು ಅವರು. ಅದಾದ ನಂತರ ನಾನು ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಪಟ್ಟಕ್ಕೆ ಬರುವವರು ಯಾರು? ನೋಡಿ, ಈಗಾಗಲೇ ಬಹುತೇಕ ಕನ್ಫರ್ಮ್ ಆಗಿದೆ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕಂದ್ರೆ ಅವ್ರು ಕ್ಲೈಮ್ ಮಾಡಿದ್ರು. ರಾಜಣ್ಣ ಕೂಡ ಕ್ಲೈಮ್ ಮಾಡಿದ್ರು, ನನಗೇನಾದ್ರೂ ನೀವು KPCC ಅಧ್ಯಕ್ಷನಾಗಿ ಮಾಡೋದಾದ್ರೆ ನಾನು ಮಿನಿಸ್ಟರ್ ಪೋಸ್ಟೇ ಬಿಟ್ಕೊಡ್ತೀನಿ ಅಂದಿದ್ರು ಅವರು. ಆದ್ರೆ ಈಗೇನಾಯ್ತು, ಈ ಹನಿ ಟ್ರ್ಯಾಪ್ ಇಶ್ಯೂ ಬಂತಲ್ಲ, ಅದು ಬಿಡಿ, ಈಗ ಹನಿ ಟ್ರ್ಯಾಪ್ ಹೋಗಿ ಮರ್ಡರ್ ಟ್ರ್ಯಾಪ್ ವರೆಗೂ ಹೋಗಿದೆ. ಅದೀಗ 70 ಲಕ್ಷ ರೂಪಾಯಿ ಸುಪಾರಿ ಅಂತ ಆಗಿದೆ. ದಟ್ಸ್ ಡಿಫ್ರೆಂಟ್. ಆ ಸ್ಟೋರಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಏನು ಅಂತ. ಆದರೆ ಆ ಹಿನ್ನೆಲೆಯಲ್ಲಿ ಈಗ ರಾಜಣ್ಣ ಸಹಜವಾಗಿ ಈ ರೇಸ್ನಿಂದ ಹಿಂದೆ ಬಿದ್ದಿದ್ದಾರೆ. ಅದೇ ಸಮುದಾಯ, ಅವರು ಕೂಡ ST, ವಾಲ್ಮೀಕಿ ಸಮುದಾಯ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ST, ಶೆಡ್ಯೂಲ್ಡ್ ಟ್ರೈಬ್, ವಾಲ್ಮೀಕಿ ಸಮುದಾಯ. ಆ ಸಮುದಾಯದವರಿಗೆ ಕೊಡಬೇಕು ಅನ್ನುವ ಹಿನ್ನೆಲೆ, ಅಂದ್ರೆ ದಲಿತರಿಗೆ ಕೊಟ್ಟಾಗಾಯ್ತು ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ನೋಡಿ, ಅದು ಸಿದ್ದರಾಮಯ್ಯನವರು ಕೂಡ ಒಪ್ಪುವಂತ ಹೆಸರು. ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅನಿವಾರ್ಯ ಪರಿಸ್ಥಿತಿ, ಒಪ್ಕೊಳ್ಳದೆ ಬೇರೆ ವಿಧಿ ಇಲ್ಲ. ಹೀಗಾಗಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅದು ಅಧಿಕೃತ ಮುದ್ರೆ ಈಗ ನಾಳೆ ಬೀಳುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿದ ನಂತರ ಅದು ಅಧಿಕೃತ ಆಗುತ್ತೆ. ಇದು ನಂಬರ್ 1, KPCC ಪ್ರೆಸಿಡೆಂಟ್ ಯಾರಾಗ್ತಾರೆ ಅನ್ನೋದು. ಎರಡನೆಯದ್ದು, ನೋಡಿ, ಕಳೆದ 6 ತಿಂಗಳಿನಿಂದ ಪದೇ ಪದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ರು, ಯಾವಾಗ ಸಂಪುಟ ಪುನರ್ರಚನೆಗೆ ಯಾವಾಗ ನೀವು ಅನುಮತಿ ಕೊಡ್ತೀರಿ ಅಂತ. ಯಾಕಂದ್ರೆ ಒನ್ಸ್ ಕ್ಯಾಬಿನೆಟ್ ರೀಶಫಲ್ ಆಯ್ತು ಅಂದ್ರೆ ಸಿದ್ದರಾಮಯ್ಯನವರು ಗಟ್ಟಿಯಾದ್ರು ಅಂತ ಅರ್ಥ. ಹೀಗಾಗಿ ಅವ್ರು ರೀಶಫಲ್ಗೆ ಪರ್ಮಿಷನ್ ಹೈಕಮಾಂಡ್ ಬಳಿ ಕೇಳ್ತಾನೆ ಇದ್ರು, ಹೈಕಮಾಂಡ್ ಅದನ್ನ ಮುಂದೂಡ್ತಾ ಇತ್ತು. ಹಾಗಂದ್ರೆ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಪ್ಲಾನ್ ಇದೆ, ಅದನ್ನ ಇಟ್ಕೊಂಡೇ ಈ ಬಾರಿ ಬಜೆಟ್ ಕೂಡ ಅವ್ರು ಮಾಡಿದ್ದಾರೆ. ಕೆಲವ್ರನ್ನ ಸಂಪುಟದಿಂದ ಕೈ ಬಿಡಬೇಕು, ಹಾಗೂ ಇನ್ನು ಕೆಲವ್ರನ್ನ ತೆಗೆದುಕೊಳ್ಬೇಕು ಅಂತೇಳಿ. ನೋಡಿ, ಸ್ವತಃ ಅವರೇ ಹೇಳಿದ್ರು, ಬೈ ಎಲೆಕ್ಷನ್ ಟೈಮಲ್ಲಿ, ಸಂಡೂರು ಬೈ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವರು, ಆ ಎಲೆಕ್ಷನ್ ಇನ್ನೇನು ವೋಟಿಂಗ್ ಆಗೋದಷ್ಟೇ ಬಾಕಿ ಇತ್ತು. ಆ ಟೈಮಲ್ಲಿ ಹೆಗ್ಗಡ ದೇವನ ಕೋಟೆಯಲ್ಲಿ, HD ಕೋಟೆಯಲ್ಲಿ ಒಂದು ಸಮಾವೇಶ. ಅಲ್ಲಿ ಸಹಜವಾಗಿ ಅಲ್ಲಿ ಜನರ ಕಡೆಯಿಂದ ಬಂದಂತ ಒಂದು ಕೂಗಿತ್ತು, ಅಲ್ಲಿನ ಸ್ಥಳೀಯ ಶಾಸಕರನ್ನ ನೀವು ಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ಉತ್ತರವಾಗಿ ಸಿದ್ದರಾಮಯ್ಯನವರು, ಇಲ್ಲ, ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ಆದರೆ ನಾಗೇಂದ್ರ ಅವ್ರನ್ನ ನಾನು ಮಿನಿಸ್ಟರ್ ಮಾಡಬೇಕು ಹೇಳಿದ್ದೀನಿ, ಅವ್ರನ್ನ ಮತ್ತೆ ವಾಪಸ್ ಸಂಪುಟಕ್ಕೆ ತೆಗೆದುಕೊಳ್ಬೇಕಿದೆ ಅಂತ ಹೇಳಿದ್ರು. ಹೀಗಾಗಿ ನಾಗೇಂದ್ರ ಅವ್ರನ್ನ ಅವ್ರು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೆ ಕೆಲವರೆಲ್ಲ ನೋಡಿ, ಹೈಕಮಾಂಡ್ನ ಕೆಲವು ಕಮಿಟ್ಮೆಂಟ್ ಇದೆ. ಉದಾಹರಣೆಗೆ ಲೇಔಟ್ ಕೃಷ್ಣಪ್ಪನವರು,
ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ. ಬಿ ಕೆ ಹರಿಪ್ರಸಾದ್ ಸಂಪುಟದ ಒಳಗೆ ಬರ್ತಾರೆ. ಲಕ್ಷ್ಮಣ ಸವದಿ ಅವರಿಗೆ ಮಾತು ಕೊಟ್ಟಿದ್ದಾರೆ. ನೋಡಿ, ಒಂದು ವೇಳೆ ಏನಾದರೂ ಅಪೇಕ್ಸ್ ಬ್ಯಾಂಕ್ನ ಏನೀಗ ನಡೀತಾ ಇದೆಯಲ್ಲ ಎಲೆಕ್ಷನ್ನ ಯುದ್ಧ, KN ರಾಜಣ್ಣ ಹಾಗೂ DK ಶಿವಕುಮಾರ್ ಅವರ ನಡುವೆ ಸ್ಟಾರ್ಟ್ ಆಯಿತು. ಈಗ ಬಹುತೇಕ ಆ ಸಹಕಾರಿ ಕ್ಷೇತ್ರ ಬಹಳ ಅಗಾಧವಾಗಿರುವಂಥದ್ದು. ಅದರ ಅಧ್ಯಕ್ಷ ಸ್ಥಾನ ಲಕ್ಷ್ಮಣ ಸವದಿ ಅವರಿಗೆ ಸಿಕ್ಕಿದ್ರೆ ಅವರು ಮಿನಿಸ್ಟರ್ ಪೋಸ್ಟ್ ಕೇಳಲಿಕ್ಕಿಲ್ಲ. ಒಂದು ವೇಳೆ ಅದಾಗಲಿಲ್ಲ ಅಂದರೆ ಲಕ್ಷ್ಮಣ ಸವದಿ ಅವರ ಜೊತೆ ಒಂದು ಕಮಿಟ್ಮೆಂಟ್ ಇದೆ, ಅವರು ಸಂಪುಟಕ್ಕೆ ಬರಬಹುದು. ಈ ರೀತಿಯ ಕೆಲವು ಸಾಧ್ಯತೆಗಳೆಲ್ಲ ಇದೆ. ನಾನು ಯಾರ್ಯಾರು ಸಂಪುಟದ ಒಳಗೆ ಬರ್ತಾರೆ, ಯಾರು ಹೊರಗೆ ಹೋಗ್ತಾರೆ, ಸಪ್ರೇಟ್ ಆಗಿ ನಿಮ್ಗೊಂದು ಸ್ಟೋರಿ ಕೊಡ್ತೀನಿ. ಆದರೆ ಸಂಪುಟ ಪುನರ್ರಚನೆಗೆ ಈಗ ಸಿದ್ದರಾಮಯ್ಯನವರು ಪರ್ಮಿಷನ್ನ ಪಡೆಯೋದು ನಿಚ್ಚಳವಾಗಿದೆ. ಕೆಲವರೆಲ್ಲ ಹೊರಗೆ ಹೋಗೋರು ಇದ್ದಾರೆ, ನಿಮಗೆಲ್ಲ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಕೊಡ್ತೀನಿ. ಆದರೆ 5 ತೀರ್ಮಾನಗಳ ಪೈಕಿ ಇದು 2ನೇ ತೀರ್ಮಾನ. ಇನ್ನು 3ನೇ ತೀರ್ಮಾನ ನೋಡಿ, ಇದು ಕೂಡ ಬಹಳ ಮುಖ್ಯವಾದ್ದು. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂಥದ್ದು. ಯಾಕಂದ್ರೆ ಟೈಮ್ ಆಗೋಗ್ಬಿಟ್ಟಿದೆ, ಇನ್ನೇನೀಗ ಬಂದೇ ಬಿಡುತ್ತೆ ಡೇಟ್. 4 MLC, ಕಾಂಗ್ರೆಸ್ಗೆ 4 MLC ಸಿಗ್ತಾ ಇದೆ. ಯಾರ್ಯಾರನ್ನ ತರಬೇಕು ಆ ಸ್ಥಾನಕ್ಕೆ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಆ 4 ಹೆಸರನ್ನ ಫೈನಲ್ ಮಾಡ್ತಾರೆ. DK ಶಿವಕುಮಾರ್ ಅವರ ಕೆಲವು ಪ್ರಪೋಸಲ್ ಇದೆ, ಸಿದ್ದರಾಮಯ್ಯವರು ತಮ್ಮದೇ ಆದ ಕೆಲವು ಪ್ರಪೋಸಲ್ ಇಟ್ಕೊಂಡಿದ್ದಾರೆ, ಇದರ ನಡುವೆ ಹೈಕಮಾಂಡ್ನ ಕೆಲವು ಪ್ರಪೋಸಲ್ ಇದೆ. ಇದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನೋಡಿ, ಸುಮಾರು 4 ಸ್ಥಾನಕ್ಕೆ ಡೈರೆಕ್ಟ್ ಆಗಿ 40 ಜನ ಫೈಟ್ ಮಾಡ್ತಾ ಇದ್ದಾರೆ. 40 ಆಕಾಂಕ್ಷಿಗಳಿದ್ದಾರೆ. ಅದು ಕೂಡ ಯಾರ್ಯಾರು ಅಂತ ನಾವು ಕೊಡಬೇಕು ಅಂದ್ರೆ ಒಂದು ಸಪ್ರೇಟ್ ಸ್ಟೋರಿಯೇ ಮಾಡಬೇಕು. ಐ ವಿಲ್ ಗಿವ್ ದಟ್. ಆದರೆ ಅದು ಕೂಡ ಫೈನಲ್ ಆಗುತ್ತೆ. ಈ ಮೀಟಿಂಗ್ ಅಲ್ಲಿ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯನವರು ಸಭೆ ಮಾಡಿದಾಗ 4 MLCಗಳು ಯಾರ್ಯಾರು ಆಗ್ತಾರೆ ಅದನ್ನ ಕೂಡ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ನೋಡಿ, ಬಹಳ ಟೈಮ್ ಆಯ್ತು, ನೆನೆಗೋದಿಗೆ ಬಿದ್ದಿದೆ. KPCC ಪದಾಧಿಕಾರಿಗಳ ಬದಲಾವಣೆ ಆಗೇ ಇಲ್ಲ. ಇನ್ನು ಫ್ಯಾಕ್ಟ್ DK ಶಿವಕುಮಾರ್ ಅವರು ಲಿಸ್ಟ್ ರೆಡಿ ಮಾಡಿ ಹೈಕಮಾಂಡ್ಗೂ ಕಳಿಸಿದ್ರು, ಆದ್ರೆ ಅದು ಓಕೆ ಆಗಲಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ. ಮತ್ತೀಗ KPCC ಅಧ್ಯಕ್ಷರು ಬದಲಾವಣೆ ಆಗ್ತಿರೋದ್ರಿಂದ KPCC ಪದಾಧಿಕಾರಿಗಳ ಪಟ್ಟಿಯನ್ನ ಈಗ ಅವರು ಒಪ್ಪಿಗೆ ಕೊಡ್ಲಿಕ್ಕಿಲ್ಲ. ಯಾಕಂದ್ರೆ ಹೊಸ ಅಧ್ಯಕ್ಷರು ಬಂದ ಮೇಲೆ ಅವರ ವಿಷನ್ಗೆ ತಕ್ಕ ಹಾಗೆ ಮಾಡ್ಕೊಳ್ಳಿ, ಸಂಘಟನೆಯನ್ನ ರೂಪಿಸಿಕೊಳ್ಳಿ ಅನ್ನುವ ಕಾರಣಕ್ಕಾಗಿ ಬಹುಶಃ ಈಗ ಪದಾಧಿಕಾರಿಗಳ ಪಟ್ಟಿಯನ್ನ ಏನಾದ್ರೂ ಪಾರ್ಶಿಯಲಿ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಒಂದಷ್ಟು ಪಾರ್ಶಿಯಲಿ ಅಪ್ರೂವಲ್ ಕೊಡ್ಬೋದೇನೋ, ಆದ್ರೆ ಸಂಪೂರ್ಣವಾಗಿ KPCC ಪದಾಧಿಕಾರಿಗಳ ಬದಲಾವಣೆ ಈಗ ಆಗೋದಿಲ್ಲ. ಆದ್ರೆ ಅದು ಅಜೆಂಡಾದಲ್ಲಿದೆ, ಆ ಸಬ್ಜೆಕ್ಟ್ ಇದೆ ಅಜೆಂಡಾದಲ್ಲಿ ಅನ್ನುವಂಥದ್ದು. ನೋಡಿ, ಬಹಳ ಮುಖ್ಯವಾಗಿ KPCC ಅಧ್ಯಕ್ಷರ ಬದಲಾವಣೆ, ಸಂಪುಟ ಪುನರ್ರಚನೆ, ಹಾಗೆ MLCಗಳ ಆಯ್ಕೆ, ಯಾರ್ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ. 4ನೇದು KPCC ಪದಾಧಿಕಾರಿಗಳ ಪಟ್ಟಿ. ಇನ್ನು ಅಂತಿಮವಾಗಿ 5ನೇದು ನೋಡಿ, ಇದು ಬಹಳ ಮುಖ್ಯ, ಬಹಳ ಇಂಪಾರ್ಟೆಂಟ್. ಇಡೀ ರಾಜ್ಯ ಕಾಯ್ತಾ ಇರುವಂಥದ್ದು. ನೀವೆಲ್ಲ ಏನಾಗುತ್ತೆ, ಇದಾಗುತ್ತೋ ಇಲ್ವೋ ಈ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರೆ, ಮುಖ್ಯಮಂತ್ರಿಯ ಬದಲಾವಣೆ. ನೋಡಿ, ಹೈಕಮಾಂಡ್ ಫಾರ್ ದಿ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಎದುರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ರೆಡಿ ಆಗಿದೆ. ಸಿದ್ದರಾಮಯ್ಯನವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡ್ಬೇಕು, ಆದ್ರೆ ಪ್ರಸ್ತಾಪ ಮುಂದಿಡ್ತಾ ಇದ್ದಾರೆ. ನೋಡಿ, ಈ ರೀತಿ ಇದೆ, ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಇದೆ ಹೈಕಮಾಂಡ್ನ ಮುಂದೆ. ನೀವೇ ಈ ಹಿಂದೆ ಮುಂದೆ ಚರ್ಚೆ ಮಾಡೋಣ ಅನ್ನುವಂಥ ವಿಚಾರ ಹೇಳಿದ್ರಿ. ಈಗ ಸಮಯ ಬಂದಿದೆ, ಯಾವಾಗ, ಏನು ಎತ್ತ, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಕೇಳ್ತಾರೆ. ಸಿದ್ದರಾಮಯ್ಯನವ್ರನ್ನೇ ಕೇಳ್ತಾರೆ, ಏನ್ ಮಾಡೋದು, ಯಾವಾಗ. ಒಂದ್ ಕಡೆ DK ಶಿವಕುಮಾರ್ ಪ್ರೆಷರೈಸ್ ಮಾಡ್ತಾ ಇದ್ದಾರೆ, ಯಾರನ್ನು ತರಬೇಕು ಅನ್ನುವಂಥ ಚರ್ಚೆ ಆಗ್ಬೇಕಾಗಿದೆ. ನೀವು ಯಾವಾಗ ಬಿಟ್ಕೊಡ್ತೀರಿ ಅನ್ನೋ ತೀರ್ಮಾನ ಆದ್ರೆ ನಾವು ಯಾರನ್ನು ತರ್ಬೋದು ಅನ್ನುವಂಥ ಚರ್ಚೆ ಮಾಡ್ಬೋದು ಅನ್ನುವಂಥ ವಿಚಾರವನ್ನ ಫಾರ್ ದಿ ಫಸ್ಟ್ ಟೈಮ್ ನಾ ಹೇಳ್ತಾ ಇದ್ದೀನಿ ಕೇಳಿ. ನೋಡಿ, ಯಾವಾಗ 2023ರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ನಡೀತು, ಆಗ ಬಹಳ ದೊಡ್ಡ ಸುದ್ದಿ ಆಗಿತ್ತು. 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್. ನೋ, ಆ ರೀತಿಯ ಯಾವುದೇ ಒಪ್ಪಂದ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಈಗ ಆಗುತ್ತೆ, ಈಗ ತೀರ್ಮಾನ ಆಗುತ್ತೆ. ಅದೇನು 5 ವರ್ಷ ಸಿದ್ದರಾಮಯ್ಯನವರೇ ಇರೋದೋ, ಅಥವಾ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡೋದು, ಅಥವಾ DK ಶಿವಕುಮಾರ್ ಅವ್ರು ಅಲ್ಲದೆ ಬೇರೆ ಯಾರನ್ನಾದ್ರೂ ಒಪ್ಕೊಳ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೋ ಅದು ಯಾವಾಗ. ಅವ್ರ ಮುಂದೆ ಮತ್ತೆ ಕೆಲವು ದಾಖಲೆಗಳನ್ನ ಮಾಡಬೇಕು ಅನ್ನೋದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದ ದಾಖಲೆ ದೇವರಾಜ ಅರಸು ಅವರ ಹೆಸರಲ್ಲಿದೆ. ಅದನ್ನ ಮುರಿಯಬೇಕು ಅನ್ನುವಂಥ ಗುರಿಯನ್ನ ಕೂಡ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಅದನ್ನ ಮುರಿಬೇಕು ಅಂದ್ರೆ ಅವ್ರು ಮುಂದಿನ ಬಜೆಟ್ ಕೂಡ ಮಂಡನೆ ಮಾಡ್ಬೇಕಾಗುತ್ತೆ, ಅಂದ್ರೆ ಇನ್ನೂ 1 ವರ್ಷ ಇರಬೇಕಾಗುತ್ತೆ ಅಂತ. ಸೊ ಅದಕ್ಕೆ ಅವಕಾಶವನ್ನ ಪಡ್ಕೊಳ್ತಾರ. ಇದೆಲ್ಲಕ್ಕೂ ಉತ್ತರ ಹೈಕಮಾಂಡ್ ಜೊತೆ ಈಗ ಏನ್ ಸಭೆಗೆ ಹೋಗ್ತಾ ಇದಾರಲ್ಲ ಸಿದ್ದರಾಮಯ್ಯನವರು, ಇಲ್ಲಿ ತೀರ್ಮಾನ ಆಗುತ್ತೆ. ಸಿದ್ದರಾಮಯ್ಯನವರು ಇಳಿತಾರ ಇಲ್ವಾ, ಇಳಿಯೋದಾದ್ರೆ ಯಾವಾಗ, ಹಾಗೂ ಅವ್ರು ಇಳಿದ ನಂತರ ಮುಂದೆ ಯಾರು ಬರಬೇಕು ಆ ಪಟ್ಟಕ್ಕೆ. ಬಹುತೇಕ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರನ್ನ ಒಪ್ಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ಅವ್ರ ನಡುವೆ ಅಷ್ಟರ ಮಟ್ಟಿಗೆ ಕದನ ಓಪನ್ ಆಗಿ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಿ. ಯಾಕೆ ರಾಜಣ್ಣ ಬಂದು ಸದನದಲ್ಲಿ ನಿಂತ್ಕೊಂಡು ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ, 48 ಜನರು CD ಇದೆ ಅಂತ ಹೇಳ್ತಾರೆ, ಸುಮ್ನೆ ಹೇಳ್ತಾರ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಮೇಲ್ನೋಟಕ್ಕೆ ಒಪ್ಲಿಕ್ಕಿಲ್ಲ.
ಆದರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ ನಂತರ ಯಾವ ರೀತಿಯ ಟರ್ನ್ ಬೇಕಾದರೂ ತೆಗೆದುಕೊಳ್ಬಹುದು. ಅಲ್ಲಿ ಖರ್ಗೆ ಅವರು ಅವಕಾಶ ಪಡ್ಕೊಳ್ತಾರೋ ಅಥವಾ ಲಿಂಗಾಯತ ಸಮುದಾಯಕ್ಕೆ ಅವಕಾಶವನ್ನು ಕೊಡ್ತಾರೋ, ವಿ ಡೋಂಟ್ ನೋ. ಅದು ಒನ್ಸ್ ಫೈನಲ್ ಆದ ನಂತರ ಸಿದ್ದರಾಮಯ್ಯವರು ಇಳಿಯೋದು ಮೊದಲು ತೀರ್ಮಾನ ಆಗಬೇಕು. ಅದಾದ ನಂತರ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಡಿಸೈಡ್ ಆಗುತ್ತೆ. ಎಸ್, ಬಹುತೇಕ ಈ 5 ತೀರ್ಮಾನಗಳ ಬಗ್ಗೆ ಈ ಬಾರಿ ಹೈಕಮಾಂಡ್ನ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ಮಾಡುವವರಿದ್ದಾರೆ. ಎಸ್, ನಿಮ್ಮ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ತರುವಂತಹ ತೀರ್ಮಾನ ಆದರೆ ಅದು ರಾಜ್ಯ ಕಾಂಗ್ರೆಸ್ನ ದೃಷ್ಟಿಯಿಂದ, ಸಂಘಟನೆಯ ದೃಷ್ಟಿಯಿಂದ, ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಒಂದು ಗಟ್ಟಿ ನಾಯಕತ್ವ ಅಂತ ಭಾವಿಸ್ತೀರಾ? ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಬೋದಾ? ಬಿಟ್ಟುಕೊಡೋದಾದ್ರೆ ಯಾರಾಗಬಹುದು ಮುಖ್ಯಮಂತ್ರಿ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.